ಗುರುಭ್ಯೋ ನಮಃ. ಹರಿ ಓಂ. ನಿಶುಸೇದ ಗಣಪತಯೇ ಗಣೇಶುತ್ವಾ ಮಾಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚಂಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಶ್ಚನ್ಮನ್ನೋತಿಭಿः सीदसादनं जन्माद्यस्तयतोऽन्वयादितरतश्चार्थेष्व विघ्नस्वराट् तेने ब्रह्महृदायादिकवये मुह्यन्ति यं सूरयाः तेजो वारिमृतां यथा विनिमयो यत्र सर्गो मृषा धाम्ना स्त्वेन सदा निरस्तकोकं सत्यं परं धीमहि दुर्वादिध्वान्तर्ववे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धिन्ति च मनोरथः. नौमिन्यायसुधादिकृज्जयमुनीन् श्रीपादराष्ट्रन्मणिन् व्यासार्यान् विविधागमाब्धिभेरान् श्रीवादिराजानपि वन्देऽहं सवरान् रघोत्तमगुरोन् वैदग्धवारां निधिं श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोतान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् गुरुजालगुरुं वन्दे गुरुभक्तिसमन्वितं सुब्रह्मण्य इति ख्यातो सुधा पारायणनिरतः विद्यापीठविधातारं विद्याರ್ಥीवत्सलं वन्दे ಮಹಾಮಹಿಮಸದ್ಗುರುಂ. ಲೋಕದಲ್ಲಿ ಅಷ್ಟಾದಶ ಪುರಾಣಗಳು ಅಂತಂಬುದಾಗಿ ಪ್ರಸಿದ್ಧವಾದ ಪುರಾಣಗಳಿವೆ. ಅದನ್ನು ಭಗವಂತ ಪರಮೇಶ್ವರ ಸ್ವರೂಪನಾಗಿರ್ತಕ್ಕಂಥ ನಮ್ಮ ಸ್ವಾಮಿ ವೇದವ್ಯಾಸ ರೂಪದಿಂದ ಶುಕಾಚಾರ್ಯರು ಅಂದರೆ ಪರಶಿವ, ಆ ಪರಶಿವನ ರೂಪಿಯಾದ ಅವತಾರ ತಾಳಿದ ಶುಕಮುನಿಗಳಿಗೆ ವೇದವ್ಯಾಸ ದೇವರು ಉಪದೇಶ ಮಾಡ್ತಾ ಇದ್ದಾರೆ. ಅದೇ ಅಷ್ಟಾದಶ ಪುರಾಣಗಳು. ಅಷ್ಟಾದಶ ಅಂದರೆ 18 ಪುರಾಣ. ಈ 18 ಪುರಾಣಗಳು ಅತ್ಯಂತ ಶ್ರೇಷ್ಠವಾಗಿ ಶ್ರೀಮದ್ ಭಾಗವತ ಪುರಾಣ ಅಂತ ಇದೆ, ಕೊನೆಯ ಪುರಾಣ ಇದು. 17 ಪುರಾಣ ರಚನೆ ಮಾಡಿದ ಮೇಲೆ 18ನೇ ಪುರಾಣವನ್ನು ರಚನೆ ಮಾಡ್ತಾ ಇದ್ದಾರೆ. ಈ 18ನೇ ಪುರಾಣದವೇ ಶ್ರೀಮದ್ ಭಾಗವತ ಎಂಬುದಾಗಿ. ಈ ಶ್ರೀಮದ್ ಭಾಗವತ ಮಾನವನ ಸಕಲ ದುಃಖಗಳು ಅನಿಷ್ಟಗಳು ತೊಲಗಿ ಇಷ್ಟಾರ್ಥಗಳ ಸಿದ್ಧಿ ಆಗಲಿಕ್ಕೆ ಬೇಕು, 200% ಗ್ಯಾರಂಟಿ ಅಂತಹ ಶ್ರೀಮದ್ ಭಾಗವತ. ಇಂತಹ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದ ಅಂದರೆ 7ನೇ ಸ್ಕಂದ, 7ನೇ ಚಾಪ್ಟರ್, 7ನೇ ವಾಲ್ಯೂಮು. ಆ 7ನೇ ವಾಲ್ಯೂಮಲ್ಲಿ ನಮ್ಮ ಭಕ್ತ ಪ್ರಹ್ಲಾದನ ಕಥೆ. ಈ ಭಕ್ತ ಪ್ರಹ್ಲಾದನ ಕಥೆಗೆ ಒಂದು ಶೀರ್ಷಿಕೆಯನ್ನು ನಾವು ಈಗಿನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಜೋಡಣೆಯೊಂದಿಗೆ ನೋಡಬೇಕು ಅಂದರೆ ಪ್ರಹ್ಲಾದ ವರದ ಶ್ರೀ ಲಕ್ಷ್ಮೀ ನರಸಿಂಹದೇವರ ನುಡಿಮುತ್ತುಗಳು, ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ನಾವು ಇದನ್ನು ಶ್ರವಣ ಮಾಡ್ತಾ ಹೋದರೆ ಸರ್ವ ಇಷ್ಟಾರ್ಥಗಳು ಸಿದ್ಧಿಯಾಗಿ ಮಾನವ ದೇವಮಾನವ ಆಗ್ತಕ್ಕಂಥ ಒಂದು ಸಾಧನೆ ಬರ್ತಕ್ಕಂಥದ್ದಾಗತ್ತೆ. ಅಂತಹ ಕಥೆಯನ್ನೇ ಯಥಾಮತಿಯಾಗಿ ನಿರೂಪಣೆ ಮಾಡಲಿಕ್ಕೆ ಈ ಒಂದು ಭಕ್ತಿಶ್ರೀ ಚಾನಲ್. ಭಕ್ತಿಶ್ರೀ ಚಾನಲ್ಲು ಅಂದರೆ ಭಕ್ತಿ ಅಂತಕ್ಕಂತಹದ್ದು, ಅದನ್ನೇ ಪ್ರಹ್ಲಾದ ಹೇಳಿದ್ದಾನೆ. ಭಕ್ತಿ ಅಂದರೆ ಏನು, ಭಕ್ತಿಯ ಡೆಫಿನೇಷನ್ ಏನು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಭಕ್ತಿಯ ಬಗ್ಗೆ ಡೆಫಿನೇಷನನ್ನು ಚೆನ್ನಾಗಿ ತೋರಿಸಿರ್ತಕ್ಕಂಥ ಭಾಗವತೋತ್ತಮ ಅಂದರೆ ಪ್ರಹ್ಲಾದ. ಈ ಪ್ರಹ್ಲಾದ ಒಂದು ಜಡವಸ್ತು ಕಂಬ, ಒಂದು ಕಂಬದಿಂದ ಆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವನನ್ನು ಬರುವಂತೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯ ಇದೆಯಲ್ಲ, ಅದು ಅಷ್ಟು ಸುಲಭವಲ್ಲ. ಇವತ್ತಿನ ಸಮಾಜಕ್ಕೆ ನಾವುಗಳು ಪುರಾಣ, ಇತಿಹಾಸ, ಧರ್ಮ ಆಚರಣೆಯಿಂದ ಕೆಲವರು ಸ್ವಲ್ಪ ದೂರವಾಗ್ತಾ ಇದ್ದಾರೆ. ನಮ್ಮ ಸಮಾಜದ ಮಹಿಳೆಯರ ಗುಂಪು, ಪುರುಷರ ಗುಂಪು ಧರ್ಮದಿಂದ ದೂರವಾಗಬಾರ್ದು. ಧರ್ಮದಿಂದ ದೂರವಾದರೆ ದುಃಖ ತಪ್ಪಿದ್ದಲ್ಲ. ಅದನ್ನೆಲ್ಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಧರ್ಮ ಬಾಹಿರರಾಗಿ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ನಿಯಮಗಳನ್ನು ಅನುಸರಿಸಿ ತಾತ್ಕಾಲಿಕವಾಗಿ ಸುಖ ಇರುತ್ತೆ, ಸಂಪತ್ತು ಕೊಡ್ತಾರೆ, ಐಶ್ವರ್ಯ ಕೊಡ್ತಾರೆ, ಆಸ್ತಿ ಕೊಡ್ತಾರೆ. ಅದು ಸ್ಥಿರವಾಗಿ ಇರೋದಿಲ್ಲ ಅನ್ನೋದು ಭಾಗವತ ಹೇಳ್ತಾ ಇದೆ. ಅಸ್ಥಿರದ ದೇಹವಿದು ನೆಚ್ಚಿನಿ ಕೆಡಬೇಡ ಅಂತ ದಾಸರಾಯರು ಸುಮ್ಮನೆ ಹೇಳಿಲ್ಲ. ಅವ್ರಿಗೇನು ಟೈಮ್ ಇರಲಿಲ್ಲಲ್ಲ, ಅವ್ರಿಗೆ ಸಾಕಷ್ಟು ಬ್ಯುಸಿಯಾಗಿದ್ದರು. ದೇವರನ್ನೇ ತಪಸ್ಸು ಮಾಡ್ತಾ ಕೊಡ್ತಕ್ಕಂಥ ಮಹಾಜ್ಞಾನಿಗಳು ನಮಗಾಗಿ ಅವತರಿಸಿ ಬಂದಿರತಕ್ಕಂಥ ಅವ್ರು ಯಾರು ಅಂದರೆ ಪ್ರಹ್ಲಾದ.
ಈ ಪ್ರಹ್ಲಾದನೇ ರಾಘವೇಂದ್ರ ಸ್ವಾಮಿಗಳು. ಇವತ್ತಿನ ಜನಾಂಗದಲ್ಲಿ ನೀವು ನೋಡ್ರಿ, ರಾಘವೇಂದ್ರ ಸ್ವಾಮಿಗಳ ಅವತಾರ ಪರಿಚಯ ಅಂತಂದರೆ ಇವತ್ತು ಸತ್ಯ 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 ಅಂತ. ಹೀಗೆ ಒಂದು ತಿಂಗಳ ಹಿಂದಲ್ಲಿ ಮೈಸೂರಿನಲ್ಲಿ ಒಬ್ಬರಿಗೆ ಮಾತು ಬರ್ತಾ ಇರಲಿಲ್ಲ. ಆ ಮಾತು ಬರದೇ ಇರತಕ್ಕಂಥ ಭಕ್ತರ ಮನೆಗೆ ಹೋಗಿ ರಾಯರು ಬೆಳಗಿನ ಜಾವ 4 ಗಂಟೆಗೆ ಆ ಮನುಷ್ಯನಿಗೆ ಮೂಕನನ್ನು ಮಾತು ಬರುವಂತೆ ಮಾಡಿದ್ದಾರೆ. ಮಾತನಾಡೇ ಮನ್ನಾರಿ ಕೃಷ್ಣಯ್ಯ ಅಂತ. ಹೀಗಿದೆಲ್ಲಕ್ಕೂ ಸಾಕ್ಷಿಗಳು ಅಂತಕ್ಕಂಥದ್ದಿದೆ. ಇಂತಹ ವಿಟ್ನೆಸ್ಸು ಅಂದರೆ ಶ್ರೀಮದ್ ಭಾಗವತದ ಪ್ರಹ್ಲಾದನ ನರಸಿಂಹ ಕಥಾ ಅಂತಕ್ಕಂಥದ್ದು. ನರಸಿಂಹನ ಉಪಾಸನೆ ಬಿಟ್ಟಿದ್ದೆ ಆದರೆ ನಾವು ಕೆಟ್ಟು ಹೋಗಿಬಿಡ್ತೇವೆ. ನಮ್ಮ ಜೀವನವೇ ಅಶಾಂತಿಮಯವಾಗ್ತಕ್ಕಂಥದ್ದಾಗತ್ತೆ, ಶಾಂತಿ ಉಳಿಯೋದಿಲ್ಲ. ಅನೇಕ ರೋಗ ರುಜಿನಗಳಲ್ಲಿ ಇವತ್ತು ಅನೇಕರು ಬಳಲ್ತಾ ಇದ್ದಾರೆ. ಒಳ್ಳೆಯ ಜನಗಳೇ ಪಾಪ ಇತ್ತು. ವೃದ್ಧಾಪ್ಯದಲ್ಲಿ ಹಾರ್ಟ್ ಕಾಯಿಲೆ, ಕಣ್ಣಿಲ್ಲದೆ ಹೋಗೋದು, ಕಾಲಿಲ್ಲದೆ ಹೋಗೋದು, ಮಂಡಿ ನೋವು, ಇವೆಲ್ಲ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯವಲ್ಲೋ. ಈ ಎಲ್ಲ ನೋವುಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ರಾಮಬಾಣ ಅಂದರೆ ಪ್ರಹ್ಲಾದ ವರದ ಶ್ರೀ ಲಕ್ಷ್ಮೀ ನರಸಿಂಹನ ಕಥೆಗಳು. ಇದನ್ನು ನೀವು ಶ್ರವಣ ಮಾಡಿರಿ ಅಂತ ಮೊದಲಿಗೆ ಡೆಫಿನೇಷನ್ ಹೇಳ್ತಾರೆ. ಯಾರು? ಪ್ರಹ್ಲಾದ ಹೇಳ್ತಾನೆ. ಅಪ್ಪನಿಗೆ ಹೇಳಿದ್ದಾನೆ. ಏನೋ ಗೊತ್ತು ನಿಮಗೆ ಅಂತ ಕೇಳಿದರೆ ಪ್ರಹ್ಲಾದ ಅಂತಾನೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಮ್ಮ ಅಪ್ಪ ಅಂದ. ಆ ಹಿರಣ್ಯಕಶಿಪು ನೋಡಿಬಿಟ್ಟು ಅವನು ಮಾತನಾಡೋದು ನೋಡಿಬಿಟ್ಟು, ಇದೆಂಥ ಮಗುವಪ್ಪ ಇದು, ನಾನು ಹರಿದ್ವೇಷಿ, ನನ್ನನ್ನೇ ಪಾಠ ಹೇಳ್ಕೊಡ್ತಾ ಇದ್ದಾನೆ ಇವನು ಅಂತ ಹೇಳ್ಕೊಂಡು ಮಹಾಕೋಪಿಷ್ಠನಾದ. ಯಾರು? ಹಿರಣ್ಯಕಶಿಪು ಅಂತಕ್ಕಂಥವನು. ಅದಕ್ಕಾಗಿ ಇವನಿಗೆ ತನ್ನ ಕಡೆ ಹೇಳ್ಕೋಬೇಕು ಅಂತ. ಇದು ಭಾಗವತ ಅಂದರೆ ಆಸ್ತಿಕ ನಾಸ್ತಿಕದ ಒಂದು ಸಂಘರ್ಷ ಅಂತಕ್ಕಂಥದ್ದು. ಇವತ್ತೇನು ದೇವದಾನವರ ಒಂದು ಯುದ್ಧ ನಡೀತಾ ಇದೆ. ದೇವರಿದ್ದಾನೆ ಅಂತ ಕೆಲವರು, ದೇವರೇ ಇಲ್ಲದ ಮೌಢ್ಯ, ಗೋಪೂಜೆ ಇತ್ಯಾದಿಗಳು ಮೌಢ್ಯ ಅಂತ ಅದನ್ನು ತಿರಸ್ಕಾರ ಮಾಡಿ ನಮ್ಮನ್ನೇ ದೂರ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಿಂದ ದೂರ ಮಾಡ್ತಕ್ಕಂತಹದ್ದು ಆಗ್ತಾ ಇದೆ. ಅದೆಲ್ಲಕ್ಕೂ ಕೂಡ ಹೃದಯ ಸ್ಪಂದಿಯಾಗಿ ಪ್ರಹ್ಲಾದ ರಾಘವೇಂದ್ರ ಸ್ವಾಮಿಗಳು ಮೊದಲಿಗೆ ಪ್ರಹ್ಲಾದರಾದರು, ರಾಜರಾದರು. ಅವರು ಎಲ್ಲವನ್ನ ಬಲ್ಲವರು, ಇಂಥವ್ರು ಗೊತ್ತಿಲ್ಲ ಅಂತಲ್ಲ. ಅವರು ಮುಟ್ಟಿದ್ದೆಲ್ಲ ಮಣ್ಣಾಗೋದು. ಪ್ರಹ್ಲಾದ ಮುಟ್ಟಿದರೆ ಮಣ್ಣಾಗೋದು. ಪ್ರಹ್ಲಾದ ನಮ್ಮ ದೇಹ ಮುಟ್ಟಿದರೆ ಹಾರ್ಟ್ ಕಾಯಿಲೆ ಹೋಗೋದು. ಪ್ರಹ್ಲಾದ ನಮ್ಮನ್ನು ಕೈ ಮಾಡಿ ಆಶೀರ್ವಾದ ಮಾಡಿದರೆ ನಮ್ಮ ಎಲ್ಲ ಬಡತನ ಹೋಗೋದು. ಸಿರಿ ಸಂಪತ್ತು. ಅದಕ್ಕೆ ಭಕ್ತಿ ಸಿರಿ ಅಂತ ಚಾನಲ್ ಹೆಸರಿಟ್ಟಿದ್ದಾರೆ. ಇಂಥ ಭಕ್ತಿ ಸಿರಿ ಚಾನಲ್ನಲ್ಲಿ ಇಂಥದ್ರ ಪ್ರಚಾರ ಆಗಬೇಕು. ಇವತ್ತು ಅನೇಕ ಚಾನಲ್ಗಳಿವೆ. ಅದರಲ್ಲಿ ತೋರಿಸೋದು ಏನು ಅಂತಕ್ಕಂಥದ್ದು ಅಂದರೆ ಹರಿಭಕ್ತಿ, ಈಶ್ವರ ಭಕ್ತಿ, ಇವೆಲ್ಲವನ್ನು ತೋರಿಸಿದರೆ ನಮ್ಮ ಸಮಾಜ ಉಳಿಯುತ್ತೆ. ಅದೆಲ್ಲ ಬಿಟ್ಟರೆ ಬಾವಿಯಲ್ಲಿ ಬೀಳ್ತಾರೆ, ಸೂಸೈಡ್ ಮಾಡ್ಕೋತಾರೆ, ಡೈವರ್ಸ್ ಮಾಡ್ಕೋತಾರೆ, 108 ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದಾಗ್ತಾರೆ. ಇದರಲ್ಲಿ ಯಾವ ಸಂದೇಹ ಅಂತಕ್ಕಂಥದ್ದಿಲ್ಲ ಅನ್ನುವುದನ್ನು ಸಪ್ತಮಸ್ಕಂದ ಭಾಗವತದಿಂದ ನಮ್ಮ ಪ್ರಹ್ಲಾದ ಭಕ್ತಿಯ ಕಥೆಯನ್ನು, ಭಕ್ತಿಯ ಮಾರ್ಗವನ್ನು, ಭಕ್ತಿ ಮಾರ್ಗ ತಿಳಿಯೋದು ಬಹಳ ಕಷ್ಟ, ಸುಲಭವೂ ಇದೆ. ಆದರೆ ನಾವು ಸ್ವಲ್ಪ ಆ ಕಡೆ ನಮ್ಮ ಬುದ್ಧಿಯ ಆ್ಯಂಗಲ್ಲು ಆ ಕಡೆ ತಿರುಗಿಸ್ಬೇಕು. ನಾವೇನೂ ಮಾಡಲ್ಲ, ತೀರಾ ಮೌಢ್ಯದಿಂದ ದೇಶಾಂತರಕ್ಕೆ ಹೋಗಿಬಿಡ್ತೇವೆ. ನಾವು ಸುಮ್ಮನೆ ಯಾರ್ಯಾರ್ದೋ ಮಾತು ಕೇಳ್ತೇವೆ. ಹಿಂದೂಗಳಾಗಿ ನಾವು ಬೇರೆ ಜನಾಂಗಕ್ಕೆ ಹೋಗ್ತೇವೆ ಅಂತಂದಾಗ ನಿಮಗೆ ಭಕ್ತಿ ದೊರಕೋದಿಲ್ಲ. ತಾತ್ಕಾಲಿಕ ಸುಖ ಸಂಪತ್ತು ಕೆಲವರು ಕೊಟ್ಬಿಡ್ತಾರೆ. ಅದು ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ಹೇಳ್ತಾರೆ. ನೀರಿನ ಮೇಲಿನ ವಾಟರ್ ಬಬಲ್ ಎಷ್ಟಿರುತ್ತೆ? 1 ಸೆಕೆಂಡ್ ಆದ ಕೂಡಲೇ ಆ ನೀರು ಒಡೆದು ಬಿಡುತ್ತೆ, ಬಬಲ್ ಹೊಡಿತು ಅಂದರೆ ಅಲ್ಲಿ ಏನಿದೆ? ಏನೂ ಇಲ್ಲ. ಹಾಗೆ ಈ ನಮಸ್ಕಾರ ಅಂಥದ್ದು ನೀರಿನ ಬಬಲ್ ಇದ್ದ ಹಾಗೆ. ಈ ನೀರಿನ ಬಬಲ್ ಹೊಡಿತು ಅಂದರೆ ನಮ್ಮ ಕುಟುಂಬವೇ ಅಶಾಂತಿಮಯವಾಗಿ, ದುಃಖದಮಯವಾಗಿ ವಿಷವನ್ನು ಕುಡಿದು ಬಿಡ್ತಾನೆ. ಹೀಗಾಗಬಾರದು ಅಂತ ತಿಳ್ಕೊಂಡು ಇಂತಹ ಒಂದು ಸಪ್ತಮಸ್ಕಂದದ ಭಾಗವತವನ್ನು ಬಿತ್ತರಿಸಲಿಕ್ಕಾಗಿ ಬಹಳ ಕಡೆ ನಾವು ನೋಡಿದ್ದೇವೆ. ಈ ಭಕ್ತಿ ಸಿರಿ ಚಾನಲ್ ಒಂದು ಭಕ್ತಿ ಸಿರಿ ಅಂದರೆ ಏನು ಅಂದರೆ, ಸಿರಿ ಅಂದರೆ ಸಂಪತ್ತು ಅಂತ ಅರ್ಥ. ಭಕ್ತಿಯ ಸಂಪತ್ತು ನಮಗೆ ಗೊತ್ತಾಗಬೇಕು. ಭಕ್ತಿಯ ಸಂಪತ್ತು ಗೊತ್ತಾದರೆ ನಾವುಗಳು ಭಕ್ತಿಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತೀವಿ. ಸಂಪತ್ತು ಅಂತಕ್ಕಂಥದ್ದು ಅಂದರೆ ಕೇವಲ ಮನಿ ಅಂತಲ್ಲ, ಮನಿ ಮೇಕರ್ ಅಂತ ಕೇವಲ ಸಂಪತ್ತು ಸುಖ ಕೊಡೋದಿಲ್ಲ. ಸುಖ ಯಾವುದು ಕೊಡ್ತಾ ಇದೆ ಅಂದರೆ
ಪರಮಾತ್ಮನ ಬಗ್ಗೆ ಚಿಂತನೆ, ಜಪ, ರಾಮನಾಮ ಜಪ, ಕೃಷ್ಣನಾಮ ಜಪ, ಹರಿನಾಮ ಜಪ, ಈಶ್ವರನಾಮ ಜಪ, ತ್ರಯಂಬಕಂ ಮಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಯೋ ಬಂಧನಾತ್ ಮೃತ್ಯೋರ್ ಮೃಕ್ಷೀಯ ಮಾಮೃತಾತ್ ಅಂತ ವೇದ ಹೇಳ್ತಾ ಇದೆ. ಅದನ್ನೇ ಪರಶಿವ ಮಹಿಮೆಯನ್ನು ತೋರಿಸಕ್ಕಂಥ ಮೃತ್ಯುಂಜಯ ಜಪಗಳು, ಹರಿ ಜಪಗಳು ಇವುಗಳೆಲ್ಲ ಮಾಡಿ ಹರಿಕಾಥೆಯನ್ನು ಶ್ರವಣ ಮಾಡಿರಿ ಅಂತ ಹೇಳ್ತಕ್ಕಂಥದ್ದೇ ಸಿರಿ ಅಂತಕ್ಕಂಥದ್ದು. ಅದು ಸರಿಯಾದ ಸಿರಿ ಯಾವುದು ಅಂದರೆ ಹರಿಯನ್ನು ವರ್ಣನೆ ಮಾಡುವ ಕಥೆಯನ್ನು ಕೇಳುವ ಅದು ಸಿರಿ ಅಂತ. ಆ ಸಂಪತ್ತನ್ನು ಇವತ್ತು ನಮ್ಮ ಭಕ್ತಿಶ್ರೀ ಚಾನಲ್ಲು ಬಹಳ ವ್ಯಾಪಕವಾಗಿ ಮಾಡ್ತಾ ಇದೆ. ಎಲ್ಲ ಕಡೆ ಬಹಳ ಜನರು ದೂರದರ್ಶನ ಮುಖಾಂತರವಾಗಿ ಅದನ್ನು ನೋಡಿ ಧರ್ಮದ ದಾರಿ ತುಳಿತಾ ಇದ್ದಾರೆ. ಅದು ಭಾಳ ಸಂತೋಷವಾಗಿರ್ತಕ್ಕಂಥದ್ದು. ಹೀಗೆ ಇಂಥ ಭಕ್ತಿಯ ಸಿರಿಯನ್ನು ನೋಡಲಿಕ್ಕೆ ನಾವು ಬಂದದ್ದು. ಇವತ್ತು ಬರೀ ಓದಿ, ಬರೀ ಪಾಂಡಿತ್ಯ, ಬರೀ ಲೇಖನ, ಬರೀ ಪುಸ್ತಕ ಅಂತಕ್ಕಂತಹದ್ದು ಇವತ್ತು ಕಡಿಮೆ ಆಗ್ತಾ ಇದೆ. ಇವತ್ತು ಯಾವುದರಿಂದ ಧರ್ಮ ಹೋಗ್ತಾ ಇದೆ ಅಂದರೆ ಎಲ್ಲದೂ ವಿಸಿನ್ ಅಂತ. ವಿಸಿನ್ ಅಂದರೆ ನೋಡುವುದರಲ್ಲೇ. ಇವತ್ತು ಯಾವಾಗಲೂ ಮೊಬೈಲು ನೋಡ್ತಾ ಇದ್ದಾನೆ. ಪ್ರಾಚೀನ ಕಾಲದಲ್ಲಿ ಬುಕ್ಕು ಹಿಡ್ಕೊಂಡು ಬಸ್ಸಲ್ಲಿ ಓಡಾಡ್ತಾಯಿದ್ರು. ಆದರೆ ಈಗ ಬುಕ್ಕು, ಪೇಪರು ಎಲ್ಲವೂ ಕೂಡ ಕಾಣ್ತಾನೇ ಇಲ್ಲ. ನೋಡ್ತಾ ಇರೋದೇ ಯೂಟ್ಯೂಬು. ಆ ಯೂಟ್ಯೂಬಲ್ಲಿ ಚಾನಲ್, ಅದರ ಚಾನಲಲ್ಲಿ ಕೆಲವರು ಪಾಪ ಇನ್ನೂ ಇದ್ದಾರೆ, ಭಕ್ತಿಶ್ರೀ ಚಾನಲ್ ನೋಡ್ತಾರೆ ಮತ್ತು ಭಕ್ತಿಯ ಕಥೆಗಳನ್ನು ಕೇಳ್ತಾರೆ. ಅದೆಲ್ಲವೂ ಬಿತ್ತರಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಸ್ವಲ್ಪ ಸಮಾಜದಲ್ಲಿ ಬದಲಾವಣೆ ಬಂದಿದೆ. ಪೇಪರು, ಪೆನ್ನು ಸ್ವಲ್ಪ ದೂರ ಹೋಗ್ತಾ ಇದೆ. ಆದರೂ ಅದೇನು ದುಃಖ ಅಲ್ಲ. ಆದರೂ ಕೂಡ ಸ್ವಲ್ಪ ಸಮಸ್ಯಾತ್ಮಕವೇ ಆಗುತ್ತೆ. ಪುಸ್ತಕ, ಬುಕ್ಕು ಇದು ಮನಃಶಾಂತಿಯನ್ನು ನೀಡ್ತಕ್ಕಂಥದ್ದು. ಯಂತ್ರ ಅಂತಕ್ಕಂಥದ್ದು ಅಷ್ಟು ಗಾಢವಾಗಿ ಸುಖವನ್ನು ಕೊಡೋದಿಲ್ಲ. ಯಂತ್ರ ಸ್ವಲ್ಪ ಕಾಲ ಮಾತ್ರ ಸುಖ ಕೊಡುತ್ತೆ. ಸ್ವಲ್ಪ ಕಾಲ ಆದಮೇಲೆ ಯಂತ್ರ ಎಷ್ಟು ಕೆಲಸ ಮಾಡುತ್ತೆ? ಬಹಳ ಆದರೆ ಒಂದು 10 ವರ್ಷ, 20 ವರ್ಷ ಆಮೇಲೆ ಇದೆಲ್ಲವೂ ಕೂಡ ಕಂಪ್ಯೂಟರ್ ಅಂತಕ್ಕಂಥದ್ದು ಲಾಭದಾಯಕವೇ, ಬಹಳ ವಿಸ್ಮಯದಾಯಕವೇ ಕಂಪ್ಯೂಟರು. ಆದರೆ ನಾವು ಅದನ್ನು ನಿಂದೆ ಮಾಡ್ತಾಯಿಲ್ಲ. ಆದರೆ ಅದನ್ನೇ ಅವಲಂಬಿಸ್ಕೊಳ್ಬಾರ್ದು. ನಾವು ದೇವರನ್ನು ಅವಲಂಬಿಸ್ಕೊಳ್ಬೇಕು, ಭಗವಂತನನ್ನು ಅವಲಂಬಿಸಬೇಕು. ಭಗವಂತನೇ ಒಂದು ಕಂಪ್ಯೂಟರು. ಇವತ್ತೇನು ಕಂಪ್ಯೂಟರ್ ನಡೀತಾ ಇದೆ, ಇವತ್ತೇನು ಟಿ ವಿ ನಡೀತಾ ಇದೆ, ದೂರದರ್ಶನ ನಡೀತಾ ಇದೆ, ಅದೆಲ್ಲವೂ ಕೂಡ ಪರಮೇಶ್ವರ ಭಗವಂತನ ಅಧೀನವಾಗಿ ನಡೀತಾ ಇದೆ. ಇಂತಹ ಟಿ ವಿಯನ್ನು ನಿಜವಾಗಿ ತೋರಿಸಿದವನು ಯಾರು ಅಂದರೆ ತನ್ನ ಪುಟ್ಟ ಬಾಯಿಯಲ್ಲಿ ಪರಮೇಶ್ವರ ಮಣ್ಣು ತಿಂದಂತೆ ನೆಪ ಮಾಡಿ ಪುಟ್ಟ ಬಾಯಿಯಲ್ಲಿ ಟಿ ವಿ ತೋರಿಸ್ಬಿಟ್ಟ. ಯಾರೋ ಪರಮಾತ್ಮ. ನೋಡ್ರಿ, ಟಿ ವಿ ಮಗುವಿನ ಬಾಯಿ ಎಷ್ಟು ಚಿಕ್ಕದಿರುತ್ತೆ, ಚಿಕ್ಕದಿರಲ್ವೋ ಹಾಗೆ ಟಿ ವಿ ಸೈಜು ಇನ್ನೂ ದೊಡ್ಡದಿದೆ. ಆದರೆ ಆ ಪರಮಾತ್ಮನ ಬಾಯಿ ಎಷ್ಟೋ ಚಿಕ್ಕ ಬಾಯಿ. ಅಂಥ ಚಿಕ್ಕ ಬಾಯಿಯಲ್ಲಿ ಅತಲ ವಿತಲ ಸುತಲ ಮಹಾತಲ ನಕ್ಷತ್ರ, ಅಲ್ಲಿ ಒಬ್ಬ ತಾಯಿ ಯಶೋದೆ, ಅಲ್ಲಿ ಒಬ್ಬ ತಾನೊಬ್ಬ, ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಪರಮಾತ್ಮ. ಅದನ್ನೇ ಭಾಗವತ ಹೇಳೋದು ಪ್ರಹ್ಲಾದ, ಅಂತರ್ಬಹಿಷ್ಠದತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತಂಬುದಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳುವುದೇ ಶ್ರೀಮದ್ ಭಾಗವತ. ಅದು ವೇದ, ಗಾಯತ್ರಿ ಮಂತ್ರ. ವೇದ ಗಾಯತ್ರಿ ಮಂತ್ರದಲ್ಲಿ ಏನು ಹೇಳಿದೆಯೋ ಅದೇ ನಮ್ಮ ಭಾಗವತ ಪ್ರಹ್ಲಾದ ನರಸಿಂಹನ ಕಥೆಯಲ್ಲಿ ಬರ್ತಕ್ಕಂಥದ್ದಾಗ್ತಾ ಇದೆ. ಅದನ್ನೇ ತೋರಿಸುವ ಪರಮಾತ್ಮ ಕೊನೆಗೆ ತೋರಿಸ್ತಾನೆ. ಕಂಬದಲ್ಲಿ ಪ್ರಹ್ಲಾದ ದೇವರಿದ್ದಾನೆ ಅನ್ನೋದನ್ನು ತೋರಿಸಿದ್ದಾನೋ ಇಲ್ಲವೋ, ಇದು ನೈಜಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಹೊರತಾಗಿ ಕಾಲ್ಪನಿಕ ಕಾದಂಬರಿ ಅಲ್ಲ. ಇದೇನಿದೆ ಪ್ರಹ್ಲಾದ ಕಥೆ, ನರಸಿಂಹ ಕಥೆ, ನರಸಿಂಹ ಗುಡಿಗಳು ಎಲ್ಲ ಕಡೆ ಇವತ್ತು ಬೆಂಗಳೂರಲ್ಲಿ ಹೋದರೆ ಲಕ್ಷಾವಧಿ ನರಸಿಂಹದೇವ್ರ ಗುಡಿ ಕಾಣಿಸ್ತಾ ಇದೆ. ಯಾತಕ್ಕೆ ಅಂದರೆ ಆ ರಾಘವೇಂದ್ರ ಸ್ವಾಮಿಗಳ ಒಡೆಯ ನರಸಿಂಹ. ಆ ರಾಘವೇಂದ್ರ ಸ್ವಾಮಿಗಳ ಒಡೆಯ ನರಸಿಂಹ ಎಲ್ಲ ಕಡೆ ಆವಿರ್ಭೂತನಾಗಿ ಅಲ್ಲಲ್ಲಿ ಗುಡಿ ಮಾಡುವುದಕ್ಕೆ, ದೇವಸ್ಥಾನ ಮಾಡುವುದಕ್ಕೆ ಸೌಕರ್ಯ ಮಾಡಿಕೊಟ್ಟು ಭಕ್ತರನ್ನು ಸಂಖ್ಯೆ ಬೆಳೆಸ್ತಕ್ಕಂಥವನಾಗ್ತಾ ಇದ್ದಾನೆ. ಇಂತಹ ಪ್ರಹ್ಲಾದನ ಕಥೆಯನ್ನು ನಾವು ಯಥಾಮತಿಯಾಗಿ ಅದರಲ್ಲಿರ್ತಕ್ಕಂಥ ಒಂದು ಸಮರೆ, ಈ ಭಾಗವತ ಇದೆಲ್ಲ ದೊಡ್ಡ ಸಮುದ್ರ. ಇದು 12 ವಾಲ್ಯೂಮ್ ಇದೆ. ಈ 12 ವಾಲ್ಯೂಮಲ್ಲಿ ಹಾರ್ಟ್ ಇದ್ದ ಹಾಗೆ. ಹಾರ್ಟ್ ಅಂದರೆ ಹೃದಯ. ಮಾನವನಿಗೆ ಭಾಳ ಬರೋಕ್ಕೆ ಮುಖ್ಯವಾದದ್ದು ಹಾರ್ಟು. ಆ ಹಾರ್ಟೇ ಡೆಸ್ಟ್ರಾಯ್ ಆದರೆ ಮನುಷ್ಯ ಉಳಿಯೋದಿಲ್ಲ. ಅದಕ್ಕಾಗಿ ಈ ಕಥೆ ಎಂತಹದ್ದಿದೆ ಅಂದರೆ ಹಾರ್ಟ್ ಇದ್ದ ಹಾಗೆ ಅಂತ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ಹಾರ್ಟ್ ಎಷ್ಟು ಮನುಷ್ಯನ ದೇಹಕ್ಕೆ ಬಾಳಿ ಬದುಕೋದಕ್ಕೆ
ಅವನ ಆರೋಗ್ಯ ಇರಲಿಕ್ಕಾಗಿ ಹಾರ್ಟ್ ಹ್ಯಾಂಗು ಬಹಳ ಮುಖ್ಯವೋ ಹಾಗೆ ಇಂತಹ ಒಂದು ಪ್ರಹ್ಲಾದನ ಕಥೆ ಅಂತಕ್ಕಂಥದ್ದು ನರಸಿಂಹನ ಪೂಜೆ, ನರಸಿಂಹನ ಸ್ಮರಣೆ ಅದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಇವತ್ತು ಅನೇಕ ಘಟನೆಗಳು, ವೈಜ್ಞಾನಿಕ ಬಾಂಬು, ವೈಜ್ಞಾನಿಕ ಎಲ್ಲವನ್ನ ನಾಶ ಮಾಡ್ತಕ್ಕಂತಹದ್ದು ಅತಿ ಕ್ಷಣದಲ್ಲಿ ಇಡೀ ದೇಶವನ್ನೇ ನಾಶ ಮಾಡ್ತಕ್ಕಂಥ ಅಣುಬಾಂಬುಗಳೆಲ್ಲ ಸೃಷ್ಟಿಯಾಗಿ ಹೋಗಿವೆ. ಆದರೆ ಅದರಿಂದ ಉಪಯೋಗವಿಲ್ಲ, ದುರುಪಯೋಗ ಇದೆ, ಮಾನವನ ಹಾನಿ ಅಂತಕ್ಕಂಥದ್ದು. ಇದೆಲ್ಲವನ್ನು ಸರಿಪಡಿಸುವುದಕ್ಕಾಗಿ ನಾವು ಅದರಿಂದ ಆ ದುಷ್ಟ ಶಕ್ತಿಯಿಂದ ದೂರ ಅಂತ ಇರಬೇಕಾದ್ರೆ ನರಸಿಂಹನ ಸ್ಮರಣೆ ಮಾಡಬೇಕು. ನರಸಿಂಹನ ಸ್ಮರಣೆ ಹೀಗಿದೆಯಲ್ಲ: ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಅಂತ ಅಪಮೃತ್ಯು ನಿವಾರಣೆ ಮಾಡುವ ಮಂತ್ರ ಅಂದರೆ ನರಸಿಂಹ ಜಪ. ನರಸಿಂಹನನ್ನು ಧ್ಯಾನ ಮಾಡಿ ನೀವು ಬೆಂಗಳೂರು ಟ್ರಾಫಿಕಲ್ಲಿ ಹೋಗಿ, ಟ್ರಾಫಿಕ್ಕು ನಿಮ್ಮನ್ನು ಏನೂ ಮಾಡೋದಿಲ್ಲ. ಇವತ್ತು ಟ್ರಾಫಿಕ್ಕಿಂದ ಹೊರಗೆ ಬರಬೇಕಾದ್ರೆ ಭಾಳ ಕಷ್ಟ ಇದೆ, ಸಾಧ್ಯವೇ ಇಲ್ಲ. ದೇವರನ್ನು ಮರೆತು ಹೇಗ್ಯಾಗೋ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನನ್ನು ನೋಡ್ತಾ ಹೋಗ್ತಾ ಇರ್ತಾನೆ. ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟು ವಾರ್ತೆ ಕೇಳ್ತಾ ಇರ್ತೀವಿ ನಾವು. ಇರಲಿ, ಅದಕ್ಕೆಲ್ಲ ಬೇಡ, ನಾವು ಯಾವುದಕ್ಕೂ ಟ್ರಾಫಿಕ್ಕಿಗೆ ನಿಂದೆ ಮಾಡ್ತಾ ಇಲ್ಲ. ಆದರೆ ಇದೆಲ್ಲ ಯಾರ ಅಧೀನವಾಗಿದೆ ಅಂತಕ್ಕಂಥದ್ದು ಅಂದರೆ ತೇನ ವಿನಃ ತೃಣಪಿ ನಚಲಯತಿ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಅವನ ರಿಮೋಟ್ ಕಂಟ್ರೋಲು ಆ ಭಗವಂತ ಪರಶಿವ ಪರಮಾತ್ಮ ಪರಮಕೃಷ್ಣ ಪರಂಜ್ಯೋತಿ ಕೈಯಲ್ಲಿದೆ. ಅವನೇ ಎಲ್ಲವನ್ನ ರಿಮೋಟು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅವನ ಭಕ್ತ ಅಂತ ಇದ್ದ ಅಂದರೆ ಅವನಿಗೆ ಬರೋ ಆಪತ್ತನ್ನು ಕಳೆದು ಆ ಆಕ್ಸಿಡೆಂಟು ದೂರವಾಗತ್ತೆ, ಅವನು ಆಕ್ಸಿಡೆಂಟಿಂದ ಬದುಕೊಳ್ತಾನೆ. ಹೀಗೆಲ್ಲ ನಾವು ಅನೇಕ ವಿಧವಾಗಿರ್ತಕ್ಕಂಥ ಭೂಕಂಪಗಳಲ್ಲಿ ಕಂಡಿದ್ದೇವೆ. ಅದರ ಹಾಗೆಯೇ ಇಂತಹ ಒಂದು ಶ್ರೀಮದ್ ಭಾಗವತದಲ್ಲಿ ಬರತಕ್ಕಂಥ ಈ ನರಸಿಂಹನ ಉಪಾಸನೆ ಅಂತಕ್ಕಂತಹದ್ದು, ಅವನನ್ನು ಜಡವಸ್ತು ಕಂಬ ಅಂತ ಅನ್ನೋದು ಅದು ಚೇತನ ವಸ್ತು ಅಲ್ಲ, ಅದು ಕಂಬ ಅಂತಕ್ಕಂತಹದ್ದು ನಿರ್ಜೀವ ವಸ್ತು. ಆ ನಿರ್ಜೀವ ವಸ್ತುವಿನಲ್ಲಿ ಆ ದೇವನನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯ ಮಾಡಬೇಕಾದ್ರೆ ಅವನು ತಾಪಸಿ ಆಗಬೇಕು, ಅವನು ಧರ್ಮಿಷ್ಠನಾಗಬೇಕು, ಅವನು ಹಿಂದೂ ಆಗಬೇಕು, ಅವನು ಪರಮಶ್ರೇಷ್ಠವಾಗಿರ್ತಕ್ಕಂಥ ಆಚಾರಶೀಲನಾಗಬೇಕು ಮತ್ತು ತಪೋನಿಷ್ಠನಾಗಬೇಕು, ಇಂದ್ರಿಯಾದಿಗಳ ನಿಗ್ರಹ ಇರಬೇಕು. ಹೀಗೆಲ್ಲ ಬಹಳ ಕಾಲ ಉಪಾಸನೆ ಮಾಡಬೇಕು. ಒಂದೇ ಸಲಕ್ಕೆ ಬಂದು ನರಸಿಂಹ ಬಾರೋ ನಮ್ಮ ಮನೆಗೆ ಅಂತ ಫೋನ್ ಮಾಡಿದರೆ ಬರುವವನು ನರಸಿಂಹ. ಫೋನ್ ಮಾಡಿದರೆ ಫ್ರೆಂಡ್ಗಳೇ ಬರಲ್ಲ. ಅಂದಮೇಲೆ ಆ ಸ್ವಾಮಿಯನ್ನು ನಾವು ಅಷ್ಟು ಚೀಪಾಗಿ ಕಂಡ್ರೆ ದೇವರು ಕಾಣಿಸೋದಿಲ್ಲ. ಅದಕ್ಕಾಗಿ ಅವನನ್ನು ಹೇಗೆ ಕಾಣಬೇಕು ಅಂತಕ್ಕಂಥ ಒಂದು ಸೊಲ್ಯೂಷನ್ ಕೊಟ್ಟವರು ಯಾರು ಅಂದರೆ ಪ್ರಹ್ಲಾದರಾಜರು. ಶ್ರವಣಂ ಕೀರ್ತನಮ್ಮ ವಿಷ್ಣೋ ಸ್ಮರಣಮ್ಮ ಅರ್ಚನಂ ವಂದನಂ ದಾಸ್ಯಮ್ಮ ಸಖ್ಯಂ ಆತ್ಮನಿವೇದನಂ ಅಂತಂಬುದಾಗಿ ಈ 18ನೇ ಪುರಾಣದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಭಕ್ತಿಯ ಮಾರ್ಗವನ್ನು ತೋರಿಸಿದ್ದಾರೆ. ಈ ಮಾರ್ಗ ರೋಡೇ ಗೊತ್ತಿಲ್ಲ ಅಂದರೆ ನಾವು ಎಷ್ಟು ಸುತ್ತಬೇಕು ಹೇಳಿ, ಸುತ್ತಿ ಕೊನೆಗೆ ಸಿಗದೆ ಹೋದರೆ ಏನು ಉಪಯೋಗ? ಅದಕ್ಕಾಗಿ ದೇವರನ್ನು ತೋರಿಸುವ ಮಾರ್ಗ ಅಂತಂದರೆ ಭಾಗವತ ಕೇಳಬೇಕು ಅಂತ ಹೇಳ್ತಾನೆ ಪ್ರಹ್ಲಾದ. ಶ್ರವಣಂ ಕೀರ್ತನಂ, ಒಳ್ಳೆ ದೇವರ ನಾಮವನ್ನು ಹೇಳಬೇಕು. ಇವತ್ತು ಕಲಿಯುಗದಲ್ಲಿ ಅನೇಕ ಗಾಯಕರಿದ್ದಾರೆ. ಆ ಗಾಯಕರೆಲ್ಲ ಹಾಡಿ ಇವತ್ತು ನೋಡಿ ಎಂತೆಂಥ ಜನರಿಗೂ ಕೂಡ ಧರ್ಮ ಮಾರ್ಗ ತೆಗೆದುತ್ತಾ ಇದ್ದಾರೆ. ಆ ದಾಸರ ಸಾಹಿತ್ಯದಿಂದ ಅನೇಕರು ಧರ್ಮ ಮಾರ್ಗಕ್ಕೆ ಬರ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಒಳ್ಳೆಯದು ಇದೆ, ಕೆಟ್ಟದು ಇವತ್ತೇ ಇದೆ. ಜಗತ್ತಿನಲ್ಲಿ ಎಲ್ಲವೂ ಕೆಟ್ಟದಿಲ್ಲ. ಆದರೆ ಕೆಟ್ಟದಕ್ಕೆ ನಮ್ಮ ಸಮಾಜ ಹೋಗಬಾರ್ದು, ನಮ್ಮ ಭಕ್ತರು ಹೋಗಬಾರ್ದು. ಜಾತಿ ವಿಜಾತಿಗಳ ಬಗ್ಗೆ ನಾವು ಹೇಳೋದಿಲ್ಲ. ಎಲ್ಲ ಜಾತಿಯವರು ಬೇಕು. ಅದಕ್ಕಾಗಿ ಅನೇಕ ಜಾತಿಯವರನ್ನು ಉದ್ಧಾರ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಪ್ರತಿಯೊಬ್ಬ ಜನಾಂಗದವರು ಕೂಡ ಉದ್ಧಾರವಾಗಲಿ ಅಂತ ರಾಮದೇವರು ಮುಕ್ತಿಗೆ ಬಾ ಅಂತ ಕರೆದರು. ಸ್ವಾಮಿ ನಕ್ಕ, ಯಾರು? ರಾಘವೇಂದ್ರ ಸ್ವಾಮಿಗಳು. ಪ್ರಹ್ಲಾದರಾಜರು, ಇಲ್ಲ ಸ್ವಾಮಿ, ನನ್ನ ಅನೇಕ ಭಕ್ತರಿದ್ದಾರೆ ಭರತ ಭೂಮಿಯಲ್ಲಿ, ಇಂಥ ಒಂದು ಬ್ರಹ್ಮಾಂಡದಲ್ಲಿ. ಇವರೆಲ್ಲರಿಗೂ ಕೂಡ ನಾನು ಸಹಾಯ ಮಾಡಬೇಕು. ಅವರೆಲ್ಲರೂ ಕೂಡ ದುಃಖದಿಂದ ಮುಕ್ತರಾಗಬೇಕು. ಅವರೆಲ್ಲರೂ ಸಮಸ್ಯೆ ರೋಗ ರುಜಿನಗಳಿಂದ ಮುಕ್ತರಾಗಿ ಸುಖದಿಂದ ಶಾಂತಿಯಿಂದ ಬಾಳಿ ಬದುಕೋದಕ್ಕಾಗಿ ನಾನು ಇಲ್ಲೇ ಇರ್ತೇನೆ ಅಂತ ಇವತ್ತು ಚಲಿಸುವ ದೇವರು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ. ನೀವು ಭಕ್ತಿಯಿಂದ ಕರೆದರೆ ಬರ್ತಾರೆ, ಕರೆದಲ್ಲಿಗೆ ಬರುವ ಅಂತ ಹೇಳ್ತಾರಲ್ಲ,
ಆ ಮಾತು ಎಂದೂ ಸುಳ್ಳಲ್ಲ. ನೀವು ಒಂದು ಪಟ ಇಟ್ಕೊಂಡು, ಒಂದು ಫೋಟೋ ಇಟ್ಕೊಂಡು, ಒಂದೆರಡು ತುಳಸಿ ಹಾಕಿ, ಒಂದೆರಡು ಹೂವು ಹಾಕಿ ನಿಮ್ಮ ಮನೆಯಲ್ಲಿ ಫೋಟೋ ಇಡ್ರಿ, ನಿಮ್ಮ ಮನೆಗೆ ಬರ್ತಾರೆ. ನೀವು ಆ ಫೋಟೋ ಮುಂದೆ ಕೂತ್ಕೊಂಡು, ಸ್ವಾಮಿ ನನಗಿಂಥ ಸಮಸ್ಯೆ ಇದೆ ಅಂದರೆ ತಕ್ಷಣದಲ್ಲಿ ಫೋಟೋ ಮೇಲಿನ ಹೂವು ನಿಮ್ಮ ಕೈಗೆ ಬೀಳುತ್ತೆ. ಅದು ಹೊರ ಕೊಟ್ಬಿಡ್ತಾರೆ. ಹಾಗೆ ಕರದಲ್ಲಿಗೆ ಬರುವ ಅಂತನ್ನುವ ರಾಯರೇನೇ ಪ್ರಹ್ಲಾದರಾಜರು. ಅವರು ಈ ಒಂದು ಭಕ್ತಿಷ್ಟೇ ನವಲಕ್ಷಣ 9 ವಿಧವಾಗಿರ್ತಕ್ಕಂತಹ ಮುಕ್ತಿಯ ಮೆಟ್ಟಲನ್ನು ತೋರಿಸಿದ್ದಾರೆ. ಮುಕ್ತಿಯ ಮೆಟ್ಟಲು ಅಂದರೆ ಮೇಲೆ ಮೇಲೆ ಹತ್ತಾ ಹೋಗಬೇಕಾದ್ರೆ 9 ಮೆಟ್ಟಲು ಹತ್ತಬೇಕು. ನಾವು ಒಂದೇ ಮೆಟ್ಟಲಿಗೆ ದೇವರು ಸಿಗಬೇಕು. ಇವತ್ತೇನಾಗಿದೆ ಸಮಾಜದಲ್ಲಿ ಅಂದರೆ, ಇವತ್ತು ಭಾಳ ಅವಸರದಲ್ಲಿದೆ ಸಮಾಜ. ಒಂದು ಕ್ಷಣದಲ್ಲಿ ಎಲ್ಲವೂ ಆಗಿಬಿಡಬೇಕು ಅಂತ. ಹೀಗಾದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಪರಮಾತ್ಮನು ತಾಳುವಿಕೆಗಿಂತ ತಪವೂ ಉಂಟೆ ಅಂತ ಹೇಳ್ತಾರೆ. ತಾಳ್ಮೆ ಇರದೇ ಹೋದರೆ ದೇವರು ಸಿಗೋದಿಲ್ಲ. ಆದ್ದರಿಂದ 9 ಮೆಟ್ಟಲನ್ನು ಕ್ರಮೇಣ ಹತ್ತಕ್ಕಂಥವ್ರಾಗಬೇಕು ಅಂತಕ್ಕಂಥ ಇತಿ ಭಕ್ತಿಷ್ಟೇ ನವಲಕ್ಷಣ, ಭಕ್ತಿಯ ಲಕ್ಷಣಗಳನ್ನು ತಿಳಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಲಕ್ಷಣ ಅಂದರೆ ಸೈಂಬೋಲ್ ಅಂತ. ಸೈಂಬೋಲ್ ಅಂದರೆ ಇವತ್ತು ನೀವು ಬಾವುಟವನ್ನು ಹಿಡ್ಕೋತೀರಿ. ಬಾವುಟವನ್ನು ಹಿಡ್ಕೊಂಡಾಗ ಅದರಲ್ಲಿ ಕೇಸರಿ, ಬಿಳಿ, ಹಸಿರು ಅಂತ 3 ಬಣ್ಣ ಚಕ್ರ ಇದೆ, ಇದು ಭಾರತ ಅಂತ ಹೇಗೆ ಲಕ್ಷಣ ತೋರಿಸ್ತಾ ಇದೆಯೋ ಹಾಗೆ ಲಕ್ಷಣಶಾಸ್ತ್ರವನ್ನು ಬೋಧನೆ ಮಾಡ್ತಾ ಇದೆ ಈ ಯಾವ ನರಸಿಂಹನ ಕಥೆ ಅಂತಕ್ಕಂಥದ್ದು. ಇಂತಹ ಆ ಶಾಸ್ತ್ರದ ಬೋಧನೆ ಸುಲಭವಾಗಿ ಈ ರೀತಿಯಲ್ಲಿ ಬಹಳ ಸುಲಭ ರೀತಿಯಿಂದ ಕಥೆಗಳಿಂದ ತೋರಿಸಿದ್ದಾರೆ. ಯಾರೋ ಪ್ರಹ್ಲಾದರಾಜರು ಭಕ್ತಿ ಪ್ರಹ್ಲಾದ ಕಥೆ ಇವತ್ತು ಎಲ್ಲರಿಗೂ ಗೊತ್ತಿದೆ. ಭಕ್ತಿಯ ಪ್ರಹ್ಲಾದನ ಕಥೆ ಅಂತಕ್ಕಂಥದ್ದು ನಮ್ಮ ಭಕ್ತಿಶ್ರೀ ಚಾನಲಲ್ಲಿ ಆ ಭಕ್ತಿ ಪ್ರಹ್ಲಾದನ ಕಥೆಯನ್ನು ಮೇಲೆ ಮೇಲೆ ಬಿತ್ತರಿಸ್ತಾನೇ ಇರ್ತಾರೆ. ಆ ಕಥೆಯನ್ನು ನೋಡಿಬಿಟ್ಟು ಜನರು ಸಂತೋಷವಾಗಿ ಸುಖವಾಗಿ ಬಾಳಿ ಬದುಕ್ತಾ ಇದ್ದಾರೆ. ಅದರ ಮೌಲ್ಯ ಕಟ್ಟಲಿಕ್ಕಾಗೋದಿಲ್ಲ. ಇವತ್ತೇನು ನಾವು ನೋಡ್ತಾ ಇದ್ದೀವಿ ಭಕ್ತಿ ಶ್ರೀ ಚಾನಲ್ನಿಂದ ಆ ಕಥೆಗಳನ್ನು ಇವತ್ತು ಏನು ನೋಡಬಾರ್ದು ಅದು ಕೆಲವರು ನೋಡ್ತಾ ಇರ್ತಾರೆ. ಆದರೆ ಇದನ್ನು ನೋಡಿದಾಗ ನಿಮಗೆ ಇದರ ಬೆನಿಫಿಟ್ ಏನು, ಇದರ ಲಾಭ ಏನು ಅಂತಂದರೆ ಅದನ್ನು ನಾವು ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಮಿಲಿಯನ್ಸ್ ಆಫ್ ದಿ ಪುಣ್ಯ, 1,000 ಕೋಟಿ ರೂಪಾಯಿಗಳ ಧನದ ಸುಖದ ಶಾಂತಿಯ ತಾಣ ಈ ಶ್ರೀ ಚಾನಲ್ನಿಂದ ಭಾಳ ಜನರಿಗೆ ಸಿಗ್ತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ಇಂತಹ ಕಥೆಯನ್ನು ನಾವು ಶ್ರವಣ ಮಾಡ್ತಕ್ಕಂಥವ್ರಾಗಬೇಕು ಅಂತಕ್ಕಂಥ ಒಂದು ಪಥವನ್ನು, ಪಾಥೇಯವನ್ನು, ಒಂದು ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥವರು ನಮ್ಮ ಪ್ರಹ್ಲಾದರಾಜರು. ಹೀಗೆ ಈ ಪ್ರಹ್ಲಾದ ಈ ಎಲ್ಲ ಮಾತನಾಡುವಾಗ ತಂದೆಗೆ ಸ್ವಲ್ಪ ಕೋಪ ಬರುತ್ತೆ. ಯಾಕೆಂದರೆ ಅವನು ವಿರೋಧಿ, ಮಗನೇ ವಿರೋಧಿ. ಅವನು ರಾಕ್ಷಸ ಕುಲದಲ್ಲಿ ಶಾಪಗ್ರಸ್ತನಾಗಿ ಹುಟ್ಟಿದ್ದ. ಹೀಗೆ ಭಕ್ತ ಪ್ರಹ್ಲಾದನು ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ, ದಾಸ್ಯ ಅಂತಕ್ಕಂಥದ್ದು ಅಂದರೆ ಭಗವಂತನ ದಾಸರಾಗಬೇಕು. ನಾವೇ ಭಗವಂತನ ಮೇಲೆ ಹೋಗಿ ಕಮೆಂಟ್ ಮಾಡಬಾರ್ದು. ನಾವು ಪರಮಾತ್ಮನ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನು ಅನುಸರಿಸಿಕೊಂಡು ಹೋಗಬೇಕು. ಅದಕ್ಕೆ ಈ ಕಥೆಗೆ ಪ್ರಹ್ಲಾದ ವರದ ಶ್ರೀ ಲಕ್ಷ್ಮೀ ನರಸಿಂಹನ ಕಥೆ ಅಂತ ಹೇಳಿದ್ದೀವಿ. ಪ್ರಹ್ಲಾದ ವರದ ಶ್ರೀ ಲಕ್ಷ್ಮೀ ನರಸಿಂಹನ ಕಥೆ ಅಂದರೆ ನರಸಿಂಹದೇವರ ಆಶೀರ್ವಾದ ಆಗಬೇಕಾದ್ರೆ ಪ್ರಹ್ಲಾದನ ಮುಖಾಂತರ ಹೋಗಬೇಕು. ಪ್ರಹ್ಲಾದನ ಮುಖಾಂತರ ಹೋಗದೆ ಹೊರತು ನರಸಿಂಹದೇವರು ಒಲಿಯೋದಿಲ್ಲ ಅನ್ನೋದು ಇದು ವೇದಗಳಲ್ಲಿ ಭಾಗವತಗಳಲ್ಲಿ ತಿಳಿಸಿದಂತೆ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ಅವನಲ್ಲಿ ಸ್ನೇಹವನ್ನು ಮಾಡಬೇಕು. ಈಗ ನಾವು ಹೇಗೆ ಸ್ನೇಹ ಮಾಡ್ತೇವೋ ಫ್ರೆಂಡ್ಸು, ಆ ಫ್ರೆಂಡ್ಸು ಅಂತ ನಾವು ಅವ್ರನ್ನ ಯಾಕೆ ಮಾಡ್ಕೋತೀವಿ ಅಂದರೆ ನಮ್ಮ ಆಪತ್ ಕಾಲದಲ್ಲಿ, ನಮ್ಮ ತೊಂದರೆ ಕಾಲದಲ್ಲಿ, ನಮ್ಮ ಅನಾರೋಗ್ಯ ಕಾಲದಲ್ಲಿ ಫ್ರೆಂಡ್ಸು ಅವರು ಸಹಾಯ ಮಾಡಲಿ ಅಂತ ಅವರನ್ನು ಫ್ರೆಂಡ್ಸ್ ಮಾಡ್ಕೋತೀವಿ. ಹಾಗೆ ನಮ್ಮ ನಿಜವಾದ ಫ್ರೆಂಡ್ ಯಾರು ಅಂದರೆ ಪರಮಾತ್ಮ, ಪರಶಿವ, ನರಸಿಂಹದೇವರು. ಅವನನ್ನು ಸ್ನೇಹಿತರನ್ನಾಗಿ ಮಾಡ್ಕೋಬೇಕು ಅಂತಂಬುದಾಗಿ ತಿಳಿಸ್ತಾ ಈ ರೀತಿಯಾಗಿ ಹೇಳಿದಾಗ ನಮ್ಮನ್ನೂ ಬಿಡಬೇಡ ಅಂತ ಹೇಳಿಲ್ಲ ಅವರು. ನಾವು ಭಗವಂತನ ದಾಸರು ಅಂತ ಹೇಳ್ತಾರೆ. ಆ ಭಗವಂತನ ದಾಸರು ಅಂತ ಹೇಳ್ತಾ ಮಾತಾಡುವಾಗ ಸಾಕ್ಷಾತ್ ಪರಮಾತ್ಮನೇ ಒಳಗಿಂದ ಹೊರಗೆ ಬರ್ತಾನೆ. ವೈಕುಂಠ ಲೋಕದ ಶೇಷಪರ್ಯಂಕ ಶಾಹಿಯಾಗಿ ಲಕ್ಷ್ಮೀ ಕಾಲು ಒತ್ತಾ ಇದ್ಲು, ಅದನ್ನು ಬಿಡಿಸ್ಕೊಂಡು ಬಂದ. ಸಾಕು, ನೀವು ನಿನ್ನ ಸೇವೆ ಸಾಕು ಅಂತ ಭಕುತ ಜನ ಮುಂದೆ, ನೀನವರ ಹಿಂದೆ ಅಂತ ಹೇಳ್ತಾರೆ ದಾಸರು. ಭಕ್ತರನ್ನು ಮುಂದೆ ಮಾಡ್ತಾನಂತೆ. ಭಕ್ತರಿಗೆ ಭಾಳ ಸ್ಥಾನ ಕೊಟ್ಟಿದ್ದಾನೆ ದೇವರು. ಅದಕ್ಕೆ ಭಕ್ತಿ ಶ್ರೀ ಚಾನಲ್, ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ಭಕ್ತಿ ನಮ್ಮ ಸಂಪತ್ತು, ಭಕ್ತಿ ಅಂತಕ್ಕಂಥ ಧರ್ಮದ ಗಾತೆ, ಹಿಂದುತ್ವ
ಇದರಲ್ಲಿ ಸಾಕಷ್ಟು ಹಿಂದುತ್ವದಲ್ಲಿ ಸಾಕಷ್ಟು ಧರ್ಮದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದಾಗಿ ಹಿಂದೂಗಳಿಗೆ ಎಂದೂ ಕೂಡ ಅಪಜಯ ಅಂತಕ್ಕಂಥದ್ದಿಲ್ಲ, ಎಲ್ಲಿ ಹೋದರೂ ಜಯ ಬರತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ಇಂಥ ಪರಮಾತ್ಮನೇ ಬರ್ತಾನೆ, ಪರಮಾತ್ಮನೇ ಬಂದು ಆ ಜಯ ವಿಜಯರಿಗೆ ಶಾಪ ಬರ್ತಾ ಇದೆ. ನೀವು ನನ್ನ ಭಕ್ತರಿಗೆ ತಡೆ ಮಾಡಿದ್ದರಿಂದ 3 ಜನ್ಮಗಳ ಕಾಲದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಹುಟ್ಟರೆ, ರಾವಣ ಕುಂಭಕರ್ಣರಾಗ್ರಿ, ಶಿಶುಪಾಲ ದಂತಭಕ್ತರಾಗಿ ಹುಟ್ಟರಿ ಅಂತ ಹೇಳಿದ ಕೂಡಲೇ ಸರ್ರನ್ನೇ ಅವರು ಧರೆಗೆ ಎಳೆದು ಬರ್ತಾರೆ, ಭೂಮಿಗೆ ಎಳೆದು ಬರ್ತಾರೆ. ಅದರಲ್ಲಿಯ ನಾಯಕನೇ ಹಿರಣ್ಯಕಶಿಪು ಅಂತಕ್ಕಂಥವನು. ಈ ಹಿರಣ್ಯಕಶಿಪುವಿಗೆ ಪ್ರಹ್ಲಾದ, ಅನುಲ್ಲಾದ, ಸಹಲ್ಲಾದ, ಉಲ್ಲಾದ ಅಂತಕ್ಕಂಥ 4 ಜನ ಮಕ್ಕಳು. ಈ 4 ಜನ ಮಕ್ಕಳಲ್ಲಿ ದೊಡ್ಡವನು ಯಾರು ಅಂದರೆ ಪ್ರಹ್ಲಾದ. ಈ ಪ್ರಹ್ಲಾದನೇ ಈ ರೀತಿಯಾಗಿ ಮಾತನಾಡ್ತಾ ಇರಬೇಕಾದ್ರೆ ತಂದೆಗೆ ಆಶ್ಚರ್ಯ ಆಯಿತು. ಇದೇನಿದು, ನನ್ನ ವಿರೋಧವಾಗಿ ಮಾತನಾಡ್ತಾ ಇದ್ದಾನೆ. ಹರಿ ಕಥೆ ಕೇಳಬೇಕು ಅಂತ ಹೇಳ್ತಾನೆ, ಹರಿ ಭಜಿಸಬೇಕು ಅಂತ ಹೇಳ್ತಾನೆ, ಹರಿಯ ಬಗ್ಗೆನೇ ಚಿಂತನೆ ಮಾಡಬೇಕು ಅಂತ ಹೇಳ್ತಾನೆ. ನನ್ನ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾನೆ. ತಕ್ಷಣ ಗುರುಗಳನ್ನು ಕರೆಸ್ರಿ ಅಂದ. ಷಂಡರು ಮರ್ಕರು ಅಂತಕ್ಕಂಥ 2 ಗುರುಗಳನ್ನು ನೇಮಿಸಿದ್ರು ಪ್ರಹ್ಲಾದನಿಗೆ ಪಾಠ ಕಲಿಬೇಕು ಅಂತ. ಆಗ ಎಷ್ಟು ವಯಸ್ಸು? ಪ್ರಹ್ಲಾದಂದು 5 ವರ್ಷದ ಬಾಲಕ. 5 ವರ್ಷದ ಬಾಲಕ ಇಷ್ಟು ಮಾತನಾಡ್ತಾ ಇದ್ದ ಅಂದರೆ ಇವನು ಮಾನವನಲ್ಲ. ಪ್ರಹ್ಲಾದ ಅಂದರೆ ದೇವಮಾನವ, ವಿಷ್ಣುವಿನ ದಾಸ ಯಾರೋ ಪ್ರಹ್ಲಾದ ಅಂತಕ್ಕಂಥವನು. ಆದ್ದರಿಂದ ಅದು ನೋಡಿ ಆಶ್ಚರ್ಯವಾಗ್ತಕ್ಕಂಥದ್ದಾಗಿ ಆ ಷಂಡಾಮರ್ಕರನ್ನು ಕರೆಸಿದ. ಅವರು ಬರ್ತಾ ಇದ್ದಾರೆ, ನಡುಗ್ತಾ ಇದ್ದಾರೆ. ಹಿರಣ್ಯಕಶಿಪುವಿನ ಆರ್ಭಟ ಎಷ್ಟು ಇತ್ತು ಅಂದರೆ ದೇವಾನ್ ದೇವತೆಗಳಿಗೆ ನಡಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದವನು. ಬ್ರಹ್ಮಾದಿ ದೇವಾನ್ ದೇವತೆಗಳಿಗೆ ಬಂದು ಪಂಚಾಂಗ ಹೇಳ್ಕೊಂಡು ಅವನಿಗೆ ಜ್ಯೋತಿಷ್ಯ ಹೇಳಬೇಕು. ಅವನಿಗೊಂದು ಪವರ್ ಬಂದಿತ್ತು. ಆ ಪವರಿಂದ, ತಪಸ್ಸಿನಿಂದ ಸತೇಪೇ ಮಂದರದ್ರೋಣ್ಯಾಂ ಪರಮಃ ದಾರುಣಂ, ದಾರುಣವಾದ ತಪಸ್ಸು ಮಾಡಿದ್ದ. 4 ತಲೆಯ ಬ್ರಹ್ಮ ಬಂದು ಅವನಿಗೆ ವರ ಕೊಟ್ಟಿದ್ದ. ಆ ವರಬಲದಿಂದ ಹುಚ್ಚಾಪಟ್ಟಿಯಾಗಿ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ದೇವತೆಗಳಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ. ರಾಕ್ಷಸಿ ಸ್ವಭಾವ, ಆಸುರಿ ಸ್ವಭಾವ, ಹೀಗೆ ಆಸುರಿ ಸ್ವಭಾವದಿಂದ ರಾಜ್ಯವನ್ನು ಭಾರ ಮಾಡ್ತಾ ಪ್ರಹ್ಲಾದನಿಗೂ ರಾಕ್ಷಸನಾಗಿ ಮಾಡಬೇಕು ಅಂತ ಬಹಳ ಹವಣಿಸಿದ. ಆದರೆ ಇವನು ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ಕೂಡ ಇವನು ದೇವಮಾನವ, ಯಾರು ಪ್ರಹ್ಲಾದ ಅಂಥವನು ಹುಟ್ಕೊಂಡಿದ್ದಾನೆ. ಇವರ ಸಂತತಿಯಲ್ಲಿ ಅವರು ನಡುಗ್ತಾ ಇದ್ದಾರೆ. ಕೆಲಸಕ್ಕೆ ಇಟ್ಕೊಂಡಿದ್ದ ಸ್ಕೂಲ್ ಮೇಸ್ಟ್ರು ಹೆದರಲ್ವೇ, ಹೆಡ್ ಮೇಸ್ಟ್ರಿಗೆ ಹೇಳ್ತಾರೆ ನೋಡಿ, ಹಾಗೆ ಅವರು ಬಂದು ಕೈ ಜೋಡಿಸಿ, ಹೇ ಇಂದ್ರಶತ್ರೋಹೋ, ಇಂದ್ರಶತ್ರು ಅಂದರೆ ಇಂದ್ರುವಿನ ಶತ್ರು ಯಾರು? ಹಿರಣ್ಯಕಶಿಪು. ಹಾಗಂದ್ರೆ ಭಾಳ ಸಂತೋಷ ಅವನಿಗೆ. ದೇವರ ಶತ್ರು ಅಂದರೆ ಭಾಳ ಸಂತೋಷ. ದೇವರ ಅನ್ವಯ ಎನ್ನಬಾರ್ದು ಅವನಿಗೆ, ದೇವರ ವಿರೋಧಿ ಅಂತ. ಹೀಗೆ ಕೆಲವು ಮಾತಾಡಿದರೆ ಕೆಲವರಿಗೆ ಸಂತೋಷವಾಗತ್ತೆ. ಅದಕ್ಕೆ ಆ ಸಂತೋಷದ ಮಾತನ್ನು ಆಡ್ತನ ಇದ್ದಾರೆ. ಇಲ್ಲಿಗೆ ಪ್ರಹ್ಲಾದ ವರ್ಷ ನರಸಿಂಹ ಕಥಾ ಅಂತಕ್ಕಂಥದ್ರ 1ನೇ ಭಾಗ ಪೂರ್ತಿಯಾಗ್ತಾ ಇದೆ. ಮುಂದುವರೆದ ಕಥೆಯನ್ನು ಮುಂದಿನ ಎಪಿಸೋಡಲ್ಲಿ, ಮುಂದಿನ ಭಾಗದಲ್ಲಿ ಆ ಕಥೆಯನ್ನು ವಿವರಣೆ ಕೊಡ್ತಕ್ಕಂಥದ್ದಾಗ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು.